ಹಲೋ ಹಾಯ್ ಗೈಸ್, ಎಲ್ರಿಗೂ ವೆಲ್ಕಮ್ ನನ್ನ ಇವತ್ತಿನ ಡೈಲಿ ವ್ಲಾಗ್ಗೆ. ಹೋಗಿ ನೀವೆಲ್ಲರೂ ಚೆನ್ನಾಗಿದ್ದಾರೆ ಅಂತ ಅನ್ಕೊಂಡಿದ್ದೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಇವತ್ತು ವೆಡ್ನೆಸ್ಡೇ, ಟೈಮ್ ಬಂದು 7:30 ಆಗ್ತಿದೆ. ನಾನು 4:30ಗೆ ಎದ್ದು ಎಲ್ಲ ಪ್ರಾಕ್ಟೀಸ್ ಎಲ್ಲ ಮುಗಿಸೋಷ್ಟು ಆಲ್ಮೋಸ್ಟ್ 2 hours ಆಯಿತು. ಆ್ಯಂಡ್ ಇವಾಗ ಬಿಸಿ ಬಿಸಿ ಕಾಫಿ ಕುಡಿಯೋಣ ಅಂತ ಅನ್ನಿಸ್ತಿತ್ತು, ಅದಕ್ಕೆ ಹೋಗಿ ತೊಗೊಂಬಂದಿದ್ದೀನಿ. ಸೊ ಈ ಬಟ್ಟೆ ಜಿಮ್ ಟಿ ಶರ್ಟ್ ಇದಾಯ್ತಾ. ಸೊ ಇದನ್ನ ಮೀಶೋಯಿಂದ ಆರ್ಡರ್ ಮಾಡಿದೆ. ತುಂಬಾನೇ ಚೆನ್ನಾಗಿದೆ ಗೈಸ್, ಕ್ವಾಲಿಟಿ ಅಂತೂ ಸೂಪರ್ ಆಗಿದೆ. ಬಟ್ಟೆ ಸಾಫ್ಟ್ ಆಗಿರ್ಬೋದು, ಯಾವುದೋ ಒಳ್ಳೆ ಬ್ರ್ಯಾಂಡ್ ಇಂದ ಕಳಿಸ್ತಿದ್ದಾರೆ ಅಂತ ಮಾತ್ರ ಅನ್ಸುತ್ತೆ ನನಗೆ, ಬಟ್ ತುಂಬಾನೇ ಚೆನ್ನಾಗಿದೆ. ಲಿಂಕ್ ಹಾಕಿರ್ತೀನಿ, ಚೆಕ್ ಮಾಡಿ. ಸೊ ಗೈಸ್, ಇವಾಗ ಈ ಬ್ಯಾಗಲ್ಲಿ ನನ್ನ ಫೋನೆಲ್ಲ ತೊಗೊಂಡು ಟೈಮ್ ಬಂದು ಇವಾಗ 8 ಆಗಿದೆ. ಸೊ ಇವಾಗ ಹೊರಡ್ತಾ ಇದ್ದೀನಿ. ಸ್ವಲ್ಪ ಇವತ್ತು ಓಡಲ್ಲ, ಜಸ್ಟ್ ವಾಕಿಂಗ್ ಮುಗಿಸ್ಕೊಂಬರ್ತೀನಿ ಅಷ್ಟೇ. ಬಿಕಾಸ್ ಓಡಿದ್ರೆ ಮತ್ತೆ ತೊಡೆ ಎಲ್ಲ ತುಂಬ ನೋವ್ತಿದೆ ಆಲ್ರೆಡಿ ನನಗೆ. ಸೊ ಅದಕ್ಕೋಸ್ಕರ. ಸೊ ಲೆಟ್ಸ್ ಗೋ ಗೈಸ್. ನಾನು ವಾಕ್ ಮಾಡ್ಬೇಕಾದ್ರೆ ಕೆಲವೊಬ್ಬರು ಮಾತ್ರ ನನ್ನ ತುಂಬ ಅಬ್ಸರ್ವ್ ಮಾಡ್ತಿದ್ರು ಆಯಿತಾ. ಬಸ್ಸಲ್ಲಿ ಆ ಕಡೆ ಒಂದು ಬಸ್ಸೆಲ್ಲ ಹೋಗ್ತಿತ್ತು, ಅವರು ನೋಡೋರು ಮತ್ತೊಂದು 2-3 ಹಾಗೆ ನೋಡ್ತಾಯಿದ್ರು. ಆಮೇಲೆ ನಾನು ಸುಮ್ಮನೆ ನನ್ನ ಪಾಡಿಗೆ ಹೋಗ್ತಾಯಿದ್ದೆ. ಒಬ್ಬರು ಅಣ್ಣ ಬಂದು ಸ್ವಲ್ಪ ಡ್ರಿಂಕ್ಸ್ ಮಾಡಿದ್ರು ಅವರು ಆಯಿತಾ. ಹಾಗೆ ಬಂದು ಇಂಗ್ಲೀಷಲ್ಲಿ ಮಾತಾಡ್ಸ್ತಾಯಿದ್ರು. ಅದಾದಮೇಲೆ ಯು ಲುಕಿಂಗ್ ಲೈಕ್ ಎ ಸೆಲೆಬ್ರಿಟಿ ಅಂತ ಹೇಳಿದ್ರು. ಸಿಕ್ಕಾಪಟ್ಟೆ ಖುಷಿಯಾಗೋಯ್ತು ಆಯಿತಾ. ಆಮೇಲೆ ಸರಿ ಬನ್ನಿ ಬ್ರೇಕ್ಫಾಸ್ಟ್ ಮಾಡೋಣ ಅಂದರು. ಇಲ್ಲ ನೀವು ಹೋಗಿ ತಿನ್ಕೊಳ್ಳಿ ಬಾಯ್ ಅಂತ ಹೇಳ್ಬಿಟ್ಟು ಅಲ್ಲಿಂದ ಬಂದೆ. ಸೊ ದಟ್ ದಿಲೀಪ್ ರಾಜ್ ಅವರು ತೀರ್ಕೊಂಡಿದ್ದಾರೆ ಅಂತ ಗೊತ್ತಾಯಿತು. ಸಖತ್ ಬೇಜಾರಾಗ್ತದೆ. ಬಿಕಾಸ್ ನಾನು 2018 ಅವ್ರ ಮನೇಲಿ ಒಂದು ಆಡಿಷನ್ ಇತ್ತು, ಅವಾಗ ಹೋಗಿದ್ದೆ ಸೀರಿಯಲ್ ಆಡಿಷನ್ಗೆ. ಐ ಥಿಂಕ್ ಅದು ಪಾರು ಸೀರಿಯಲ್ಗೆ ಅನ್ಸುತ್ತೆ. ಆ ಟೈಮಲ್ಲಿ ಅವ್ರ ಮನೆ ಎಷ್ಟು ದೊಡ್ಡದು, ಎಷ್ಟು ಚೆನ್ನಾಗಿದೆ ಗೊತ್ತಾ. ಅವ್ರ ಅಸಿಸ್ಟೆಂಟು ಅಷ್ಟು ಎಷ್ಟು ಒಳ್ಳೆಯವ್ರು ಗೊತ್ತಾ. ಅಷ್ಟು ದೊಡ್ಡ ಮನೆಯಲ್ಲಿ ನನಗೆ ಕರ್ಕೊಂಡೋಗಿ ಒಂದು ಸಪ್ರೇಟ್ ರೂಮ್ ಕೊಟ್ಟು, ನೀವು ಡ್ರೆಸ್ ಚೇಂಜ್ ಮಾಡ್ಕೊಳ್ಳಿ, ರೂಮ್ ನೀವೇ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳಿ ಆಡಿಷನ್ ಮುಗಿಯೋರ್ಗೂ ಅಷ್ಟು ಸೇಫಾಗಿ ನೋಡಿಕೊಂಡು ಕಳಿಸಿದ್ರು. ಐ ಥಿಂಕ್ ತುಂಬ ಶಾಕಿಂಗ್ ಆಯ್ತು, ತುಂಬಾ ಶಾಕ್ ಆಯ್ತು ನನಗೆ. ಯೂಶಲಿ ನಾನು ಯಾರು ಸೆಲೆಬ್ರಿಟಿ ಅಷ್ಟು ತೀರಾ ಸತ್ರು ಅಷ್ಟೊಂದೆಲ್ಲ ಮಾತಾಡಲ್ಲ, ಶೇರ್ ಮಾಡಲ್ಲ. ಬಟ್ ಸ್ವಲ್ಪ ಬೇಜಾರಾಯಿತು ನಂಗೆ ಅವ್ರ ವಿಚಾರ ಕೇಳಿ. ಆ್ಯಂಡ್ ಎಂತೆಂಥ ಸೀರಿಯಲ್ ಕೊಟ್ಟಿದ್ದಾರೆ ಗೈಸ್. ಅವರೊಂದು ಹ್ಯಾಟ್ಸ್ ಆಫ್ ಟು ಹಿಮ್ ಆ್ಯಂಡ್ ಥ್ಯಾಂಕ್ಸ್ ಟು ಹಿಮ್ ಆ್ಯಂಡ್ ರೆಸ್ಟ್ ಇನ್ ಪೀಸ್. ಅಷ್ಟೇ ಗೈಸ್, ಇರೋದೊಂದು ಜೀವನ. ನಿಮಗೆ ಬೇಕಾಗಿರೋ ಥರ ಬದುಕಿ, ನೋ ಹೇಟ್ರೆಡ್ನೆಸ್, ಬೇಜಾರು ಬೇಡ, ಅಳು ಬೇಡ, ದ್ವೇಷ ಬೇಡ. ಜಸ್ಟ್ ನಿಮ್ಮ ಬದುಕು ನೀವು ಬದುಕ್ರಿ ಅಷ್ಟೇ ಹೇಳೋದು. ಅವ್ರ ಮನೆ ಎಷ್ಟು ಚೆನ್ನಾಗಿದೆ ಗೊತ್ತಾ ಗೈಸ್. ತುಂಬ ಅಂದರೆ ಅವ್ರ ಮನೆಗೆ ಎಂಟ್ರಿ ಆಗಕ್ಕೆ ನಂಬರ್ ಟೈಪ್ ಮಾಡಿ ಒಳಗಡೆಗೆ ಹೋಗ್ಬೇಕು. ನಾಟ್ ಲೈಕ್ ಸುಮ್ಮನೆ ಲಾಕ್ ಮಾಡಿರ್ತಾರೆ ಹಾಗೆಲ್ಲ. ಅಷ್ಟು ದೊಡ್ಡ ಮನೆ, ಅಷ್ಟು ಚೆನ್ನಾಗಿ ನೋಡ್ಕೊತಾರೆ. ಆಡಿಷನ್ ಕೊಟ್ಟು ಬಂದಿದ್ದೆ, ನಂಗೆ ತುಂಬಾ ಖುಷಿಯಾಗಿತ್ತು. ಬಟ್ ನಥಿಂಗ್ ಟು ಡೂ. ಬಟ್ ಗೊತ್ತಿಲ್ಲ ಏನು ಹೇಳಬೇಕು ಅಂತ. ಸೊ ಯಾ ಗೈಸ್, ಬ್ರೇಕ್ಫಾಸ್ಟ್ಗೆ ಅಂತ ಬಂದು ಇವತ್ತು ಇಡ್ಲಿ ತಿಂತಾ ಇದ್ದೀನಿ. ಮತ್ತು 2 ಎಗ್ಗು ವೈಟು, ಸ್ವಲ್ಪ ಚಟ್ನಿ ಇದೆ, ಚಟ್ನಿನ ಹಾಕ್ಕೊಂಡು ತಿಂತೀನಿ. ಇದೇ ಬ್ರೇಕ್ಫಾಸ್ಟ್. ಇವಾಗ ಟೈಮ್ ಒಂದು ಆಲ್ಮೋಸ್ಟ್ 10:20-25 ಆಗ್ತದೆ. ಮೊಟ್ಟೆ ಬೇಯಕ್ಕಿಟ್ಟಿದ್ದೆ, ಅದಕ್ಕೆ ಸ್ವಲ್ಪ ಲೇಟ್ ಆಯಿತು. ಇಲ್ಲಾಂದ್ರೆ ಅವಾಗಲೇ ತಿಂತಾ ಇದ್ದೆ ಬಂದ ಕೂಡಲೇ. ನಾನು KG ಕೊಡಿ. ಕಾಯಿ ಬೇಡ, ಹಣ್ಣು ಹಾಕಿ. ಅದು ಬೇಡ. ಎಷ್ಟಂದ್ರೆ KG ಅದು ಆರೆಂಜ್? ಏ ಬೇಡ ಬಿಡಜ್ಜಿ. ಯಾಕೆ ಇದಾಗ್ತಿಲ್ವಾ, ತೂಕ ಆಗ್ತಿಲ್ವಾ? ಮತ್ತೆ ಇದ್ರಲ್ಲಿ 2 ಎತ್ಬಿಟ್ಟಿದ್ದು ಒಂದಾಕು, ಮತ್ತೆ 2 ಎತ್ಬಿಟ್ಟಿದ್ದು ಒಂದಾಕು. ಹಣ್ಣಿರೋದು ಹಾಕು, ಹಣ್ಣಿರೋದು. ಎಷ್ಟಾಗುತ್ತೆ? ಗೈಸ್, ಒಂದು ಜ್ಯೂಸ್ ಕುಡಿಯೋಣ ಅಂತ ಬಂದೆ. ಬಿಕಾಸ್ ತುಂಬ ವರ್ಷ ಆಗಿದೆ ಕುಡಿದು ಅನ್ನೋ ಥರ. ಅಕ್ಕ ಒಂದು ಫುಲ್ ಕೋಲ್ಡ್ ಇರೋದು ಕುಡಿ. ನಾನು
ಗೈಸ್ ಇವತ್ತಂತೂ ಫಸ್ಟ್ ಟೈಮ್ 12,000 ಸ್ಟೆಪ್ಸ್ನ ಕಂಪ್ಲೀಟ್ ಮಾಡಿದ್ದು. ಲಾಸ್ಟ್ ಟೈಮು 11,000 ಕಂಪ್ಲೀಟ್ ಮಾಡಿದ್ದು. 12 ಕಂಪ್ಲೀಟ್ ಮಾಡಿದ್ದು. ಸೋ ಹ್ಯಾಪಿ ಗೈಸ್. ಇವಾಗ ಬಟ್ಟೆ ಎಲ್ಲ ವಾಶ್ ಮಾಡಿದ್ದಾಯ್ತು. ಎದ್ದು ಒಣ ಹಾಕ್ಬೇಕಷ್ಟೇ. ನಾನು ಇವಾಗ ಆಚೆ ಹೋಗಿದ್ನಲ್ಲ ಐಟಮ್ಸ್ ತರಕ್ಕೆ, ಅದಕ್ಕೆ ಮುಂಚೆನೆ ಹಾಕ್ಬಿಟ್ಟು ಹೋಗಿದ್ದೆ. ಇವಾಗೆಲ್ಲಾನು ಡ್ರೈ ಆಗ್ಬಿಡುತ್ತೆ ತುಂಬಾ ಬೇಗನೆ. ಸೊ ಇಷ್ಟು ಬಟ್ಟೆ ಗೈಸ್. ಗೈಸ್ ಊಟಕ್ಕೆ ಬಂದು ಚಿಕನ್ ಬಿರಿಯಾನಿ ಮತ್ತು ಇದು ರೈತ ಮಾಡ್ಕೊಂಡಿದ್ದೀನಿ. ಸೊ ಇದು ಇವತ್ತಿನ ನನ್ನ ಊಟ. ಹ್ಯಾಪಿ ಪ್ಲಾನೆಟ್ ಹಾಕಿದ್ದೀನಿ. ಕಿಚನ್ ಕ್ಲೀನರ್ ಬರುತ್ತಲ್ಲ ಅದು. ಇವಾಗ ಸ್ವಲ್ಪ ಹಾಗೆ ಹಾಕ್ಬಿಟ್ಟು ಹಂಗೆ ಬಿಡೋದಕ್ಕಿಂತ ಯಾವ್ದಾದ್ರು ಒಂದು ಬಟ್ಟೆನೋ ಅಥವಾ ಉಜ್ಜೋದು ತೊಗೊಂಡು ಈ ಥರ ಸ್ಕ್ರಬ್ಬರ್ ನಿಧಾನಕ್ಕೆ ಉಜ್ಜಿ ಬಿಟ್ಟರೆ ನಾನು ಪಾತ್ರೆ ಎಲ್ಲ ವಾಶ್ ಮಾಡೋ ಅಷ್ಟರಲ್ಲಿ ಫುಲ್ ಗಲೀಜೆಲ್ಲ ಇದಾಗಿರುತ್ತೆ. ಅದಾದಮೇಲೆ ನಾನು ಡೈರೆಕ್ಟಾಗಿ ನೀಟಾಗಿ ಒರೆಸ್ಕೊಂಡು ಹೋಗ್ಬೋದು. ಸೊ ಗೈಸ್ ಇವಾಗ ಸ್ನಾನ ಮುಗಿಸ್ಕೊಂಬಂದಿದ್ದಾಯಿತು. ಎಂಥ ಬಿಸಿಲು ಗುರು, ಯಪ್ಪ ದೇವ್ರೆ. ನನಗೆ ತೊಡೆ ನೋವಿತ್ತಾಯ್ತಾ, ಅದಕ್ಕೆ ಮಾತ್ರ ಬಿಸಿನೀರು ಬೇಕಿತ್ತು. ಅದಕ್ಕೆ ಮಾತ್ರ ಬಿಸಿನೀರು ಹಾಕೊಂಡು ಮಿಕ್ಕಿದ್ದು ನಾರ್ಮಲ್ಲಾಗಿ ಸ್ನಾನ ಮುಗಿಸ್ಕೊಂಬಂದೆ ನಾರ್ಮಲ್ ವಾಟ್ರಿಂದ. ಸೊ ಈ ಥರ ಕ್ಲೋಸ್ ಮಾಡಿರ್ತಾರೆ ಸ್ಟಾರ್ಟಿಂಗಲ್ಲಿ. ಚುಚ್ಚಬೇಕೇಂದ್ರಲ್ಲ ಅದು ಇಷ್ಟ ಹಾಕ್ಕೊಂತೀನಿ. ಗೈಸ್ ನಾವೆಷ್ಟೇ ಮೇಕಪ್ ಮಾಡ್ಕೊಂಡ್ರು, ಸ್ಪೆಷಲಿ ಈ ವರ್ಕೌಟ್ಸ್ ಎಲ್ಲ ಮಾಡ್ತೀವಲ್ವಾ, ಅವಾಗ ಒಂದು ಗ್ಲೋ ಬರುತ್ತೆ ಗೈಸ್. ಫೇಸ್ ಎಲ್ಲ ಬ್ಲಷ್ ಹೆಂಗೆ ಹಾಕ್ದಾಗ ಕಾಣಿಸ್ತೀವಲ್ಲ ಆ ಥರ ಕಾಣಿಸುತ್ತೆ. ಅದು ಬೆವ್ರಿಗೆ ಬರುತ್ತಿರುತ್ತೆ. ಐ ಲವ್ ಇಟ್. ದಟ್ ಈಸ್ ದ ಬೆಸ್ಟ್ ಮೇಕಪ್. ಐ ಥಿಂಕ್ ಅಷ್ಟು ಚೆನ್ನಾಗಿ ಮೇಕಪ್ ಮಾಡಿದ್ರು ಅಷ್ಟು ಗ್ಲೋಯಾಗಿ ಕಾಣಿಸುತ್ತೆ ಇಲ್ಲೋ ಗೊತ್ತಿಲ್ಲ. ಬಟ್ ವರ್ಕೌಟ್ ಮಾಡಿದಾಗ ರನ್ನಿಂಗ್ ಎಲ್ಲ ಮಾಡಿ ಮುಗಿಸ್ಕೊಂಬಂದಾಗ ತುಂಬ ಚೆನ್ನಾಗಿ ಕಾಣಿಸ್ತೀವಿ. ಈ ಮಂತ್ ಥ್ಯಾಂಕ್ ಗಾಡ್ 332 ರೂಪೀಸ್ ಏನೋ ಲೈಟ್ ಬಿಲ್ ಬಂದಿದೆ. ಕಡಿಮೆನೇ ಬಂದಿದೆ ಲಾಸ್ಟ್ ಟೈಮಿಗೆ ಕಂಪೇರ್ ಮಾಡಿದ್ರೆ. ಐ ಆಮ್ ಸೋ ಹ್ಯಾಪಿ. ಸ್ವಲ್ಪ ಬಾಡಿ ಲೋಷನ್. ಪಾತ್ರೆ ಎಲ್ಲ ತೊಳೆದು ಕೈಯೆಲ್ಲ ಸಿಕ್ಕಾಬಿಟ್ಟೆ ರಫ್ ಆಗಿಬಿಡುತ್ತೆ ಗೈಸ್. ಆ್ಯಕ್ಚುಲಿ ಬಿಸಿಲಿಗೂ ಅದಕ್ಕೂ ತುಂಬ ಲಿಪ್ ಬಾಮ್ ಮರ್ತೋಗ್ಬಿಟ್ಟೆ. ಸೊ ನೆಕ್ಸ್ಟ್ ವೀಕು ಫುಲ್ ಪ್ಯಾಕಿಂಗ್ ಎಲ್ಲ ಮಾಡಬೇಕು ಗೈಸ್. ಐ ಥಿಂಕ್ ಈ ಕಲರ್ ಹಾಕ್ಕೊಂತೀನಿ ಇವತ್ತು. ಸೊ ಈ ಥರ ಕಾಣಿಸ್ತದೆ. ಕಲರ್ ಜಾಸ್ತಿ ಆಗ್ಬಿಡ್ತಾ, ಬ್ರೈಟ್ ಆಗ್ಬಿಡ್ತಾ ಅಂತ ಅನ್ನಿಸ್ತದೆ, ಗೊತ್ತಿಲ್ಲ. ಆ್ಯಂಡ್ ಅಮೆಝಾನ್ ಪ್ರೈಮಲ್ಲಿ ಡಕಾಯತ್ ಅಂತ ಒಂದು ಮೂವಿ ಇದೆ. ಮೃಣಾಲ್ ಠಾಕೂರ್ ಮತ್ತು ಇನ್ನೊಬ್ರು ಹೀರೋ, ಅವ್ರದ್ದು ತುಂಬ ಒಳ್ಳೊಳ್ಳೆ ಮೂವೀಸ್ ಇದೆ. ಸೊ ನೋಡಿ, ಸ್ಕ್ರೀನ್ ಮೇಲೆ ನೇಮ್ ಹಾಕಿರ್ತೀನಿ. ನಿಮಗೆ ಸಜೆಷನ್ಸ್ ಇಷ್ಟ ಆಗುತ್ತಲ್ವಾ. ಅಮೆಝಾನ್ ಪ್ರೈಮ್ ಇದ್ದು ಇಲ್ಲ ಅಂದರೆ ಡೌನ್ಲೋಡ್ ಮಾಡ್ಕೊಳ್ಳಿ, ಇಲ್ಲ ಸಬ್ಸ್ಕ್ರಿಪ್ಷನ್ ತೊಗೊಳ್ಳಿ. ತುಂಬಾ ಚೆನ್ನಾಗಿದೆ. ಅದನ್ನ ನೋಡ್ತಾ ಇದ್ದೀನಿ. ಇನ್ನು ಸ್ವಲ್ಪ ಇದೆ, ಮುಗಿಸ್ಬಿಡ್ಬೇಕು. ಸೊ ಎಸ್, ಈ ಥರ ಕಾಣಿಸ್ತದೆ. ಬಿಸಿಲುಗೂ ಪ್ಲಸ್ ಬಾಡಿ ಲೋಷನ್ ಹಾಕಿರೋದಕ್ಕೂ ಫುಲ್ ಶೈನಿ ಕಾಲುಗಳು.
ಸೊ ಗೈಸ್, ನಾನು ಇವಾಗ ಈ ಬುಕ್ಕನ್ನು ಓದ್ತಿದ್ದೆ ಅಂತ ಲಾಸ್ಟ್ ಟೈಮ್ ಹೇಳಿದ್ನಲ್ಲ, ಇದರಲ್ಲಿ ಇವಾಗ ಈ ಚಾಪ್ಟರ್ನ ಓದಬೇಕು. ದ ಸೀಕ್ರೆಟ್ ಟು ಮನಿ ಅಂತ ಇದೆ. ಓದ್ಬಿಟ್ಟು ಹೇಳ್ತೀನಿ ಇದರಲ್ಲಿ ಏನಾದ್ರು ಇನ್ಫಾರ್ಮೇಟಿವ್ ಸಿಕ್ಕಿದ್ರೆ. ಚೆನ್ನಾಗಿದೆ, ಒಂಥರ ಇಂಟ್ರೆಸ್ಟಿಂಗ್ ಆಗಿದೆ. ನೀವು ಒಂದ್ಸಲ ಟ್ರೈ ಮಾಡಿ. ಕನ್ನಡದಲ್ಲಿ ಇರಬಹುದೇನೋ ಅನ್ಕೊತೀನಿ. ನೋಡಿ, ವಿತ್ ಟೀ ಗೈಸ್, ಇವತ್ತು ಟೀ. ಓಕೆ ಗೈಸ್, ನಾನು ಮೀಶೋಯಿಂದ ಒಂದು ಪಾರ್ಸೆಲ್ ಬಂದಿದೆ, ಮತ್ತೆ ಇನ್ನೊಂದು ಕೊಲಾಬ್ಗೆ ಅಂತ ಇನ್ಸ್ಟಾಗ್ರಾಮ್ ಪೇಜ್ ಇಂದ ಒಬ್ರು ಕಳ್ಸಿಕೊಟ್ಟಿದ್ದಾರೆ. ತೋರಿಸ್ತೀನಿ ರೀ, ಆಯ್ತಾ? ಸೊ ಇದೆ ಬಾಕ್ಸು, ಅನ್ಬಾಕ್ಸ್ ಮಾಡುವ. ಸೊ ಮೊದಲಿಗೆ ಇನ್ಸ್ಟಾಗ್ರಾಮ್ ಇಂದ ಕಸ್ಟಮೈಸೇಷನ್ದು ಇದು ಬಂದು ಏನಪ್ಪಾ ಬಳೆ ಮತ್ತೆ ಏನ್ ಕಳ್ಸಿಕೊಟ್ಟಿದಿರೋ ಗೊತ್ತಿಲ್ಲ. ಲೆಟ್ ಮಿ ಸಿ. ಅವರು ಪದ್ಮಾ ಅನ್ಸುತ್ತೆ, ರೀಸೆಂಟ್ ಆಗಿ ಶುರು ಮಾಡಿದ್ರಂತೆ ಬಿಸ್ನೆಸ್. ಸೊ ಹಂಗಾಗಿ ಕೊಲಾಬ್ಗೆ ಕಳ್ಸಿಕೊಟ್ಟಿದ್ದಾರೆ, ಕಸ್ಟಮೈಸ್ ಮಾಡಿ ಕಳ್ಸಿಕೊಟ್ಟಿದ್ದಾರೆ. ಸೊ ಈ ತರ ಬ್ಯಾಂಗಲ್ಸ್ ಕಳ್ಸಿಕೊಟ್ಟಿದ್ದಾರೆ, ಅವರೇ ಕೈಯಿಂದ ಮಾಡೋದು ಅನ್ಸುತ್ತೆ. ಸೊ ಈ 3 ಬ್ಯಾಂಗಲ್ಸ್ನ 4 ಬ್ಯಾಂಗಲ್ಸ್ನ ಕಳ್ಸಿಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಪದ್ಮಾ ಅವರೇ. ಬ್ಲ್ಯಾಕ್ ಏನಕ್ಕೆ ತರಿಸ್ಕೊಂಡೆ ಅಂದ್ರೆ, ನಾನು ನೆಕ್ಸ್ಟ್ ಮದ್ವೆಗೆ ಹೋಗ್ತಿದ್ದೀನಿ ಫ್ರೈಡೆ. ಸೊ ಅವಾಗ ನಾನು ಬ್ಲ್ಯಾಕ್ ಡ್ರೆಸ್ನ ಹಾಕೊಂಡು ಹೋಗ್ತಾ ಇದ್ದೀನಿ, ಸೇಮ್ 2 ಕಾಂಬಿನೇಷನ್. ಅದಕ್ಕೆ ಇದನ್ನೇ ತರಿಸ್ಕೊಂಡೆ. ಅಂಡ್ ಪರ್ಫೆಕ್ಟ್ ಆಗಿದೆ ಸೈಜು. ಅಂಡ್ ಡಿಸೈನ್ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ತುಂಬಾ ಡೀಟೇಲಿಂಗ್ ಆಗಿ ಮಾಡಿದ್ದಾರೆ. ಬೇಕಿದ್ರೆ ಇಲ್ಲಿ ಪೇಜ್ ಹಾಕಿರ್ತೀನಿ ನೋಡಿ, ಪರಿಮಾ ಅಂತ ಹೇಳ್ಬಿಟ್ಟು. ಸೊ ಥ್ಯಾಂಕ್ ಯು ಪದ್ಮಾ, ನಾನು ಕಾಂಟ್ಯಾಕ್ಟ್ ಮಾಡಿದ್ ಪದ್ಮಾ. ಸೊ ಥ್ಯಾಂಕ್ ಯು ಪದ್ಮಾ ಅವರೇ, ಥ್ಯಾಂಕ್ ಯು ಸೋ ಮಚ್. ನಾನು ಇದನ್ನ ತಗೊಂಡ್ಬರ್ಬೇಕಾದ್ರೆ ನಾನು ಈ ತರದ್ ಏನು ಆರ್ಡರ್ ಮಾಡಿದ್ದೀನಿ ಅಂತ ಯೋಚನೆ ಮಾಡ್ಕೊಂಡೇ ಬಂದೆ ಆಯ್ತು ಅಲ್ಲಿಂದ. ಆಮೇಲೆ ಗೊತ್ತಾಯ್ತು, ತುಂಬಾ ಚೆನ್ನಾಗಿ ಪ್ಯಾಕಿಂಗ್ ಮಾಡಿದ್ದಾರೆ ಗೈಸ್, ಅಪ್ರಿಶಿಯೇಟ್. ಇದು ಸ್ಟಿಕ್ ಮಾಡೋ ಅಂತ ಮಿರರು. ಸೊ ಈ ತರ ಇದನ್ನ ನಾನು ವಾಶ್ರೂಮ್ಗೆ ಅಂತ ತರಿಸಿರೋದು. ಸೊ ಮಿರರ್ ಬಂದು ಈ ತರ ಇದೆ, ಕ್ಯಾಮ್ರಾ ಅಲ್ಲಿದೆ. ಸೊ ಇದನ್ನ ಸ್ಟಿಕ್ ಈ ತರ ತೆಗೆದು ಅಂಟಿಸೋದಷ್ಟೇನೆ. ಫ್ರಂಟ್ ಅಲ್ಲಿ ಏನಕ್ಕೆ ಇದು ಕೊಟ್ಟಿದ್ದಾರೆ ಅಂತ ನನಗೆ ಗೊತ್ತಿಲ್ಲ, ತೆಗಿಬೇಕನ್ಸುತ್ತೆ ಇದು. ಸೊ ಇದೊಂದು ಮಿರರ್ನ ತರಿಸಿದೀನಿ, ಲಿಂಕ್ ಹಾಕಿರ್ತೀನಿ, ಚೆಕ್ ಮಾಡಿ. ಲಾಸ್ಟ್ ವಿಡಿಯೋದಲ್ಲಿ ಮರ್ತ್ಬಿಟ್ಟಿದೆ ಲಿಂಕ್ ಹಾಕೋದು, ಏನ್ ಲಿಂಕ್ ಕೇಳ್ತಿದಾರೆ ಅಂತ. ಆಮೇಲೆ ನಂಗೆ ರಿಯಲೈಸ್ ಆಗಿ ಮತ್ತೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಹೋಗಿ ಒಂದ್ಸಲ ಚೆಕ್ ಮಾಡಿ ಆಯ್ತಾ. ಸೊ ಗೈಸ್, ಇಲ್ಲಿ ಹಾಕಿದೀನಿ, ಇಲ್ಲೇ ಚೆನ್ನಾಗಿದೆ ಅನ್ಸುತ್ತೆ. ಅದು ಸ್ವಲ್ಪ ರಿಮೂವ್ ಮಾಡ್ಬೇಕು, ಸ್ಟಿಕ್ಕರ್ಸ್ ಏನು ಅಂಟ್ಕೊಂಡಿದೆ ಟೇಪ್ ತರ, ಅದನ್ನ ರಿಮೂವ್ ಮಾಡ್ತೀನಿ. ಸೊ ಚೆನ್ನಾಗಿ ಕಾಣಿಸ್ತಿದೆ. ಅಂಡ್ ವೆಲ್ಕಮ್ ದಿ ಮಿರರ್ ಟು ಮೈ ಹೌಸ್. ಸೊ ಈವ್ನಿಂಗ್ 7:30ಗೆ ನಂದು ಇವತ್ತು ಏನು ವರ್ಕೌಟ್ ಇತ್ತು. ಸೊ ಬೆಳಗ್ಗೆ ಅಟೆಂಡ್ ಮಾಡೋಕ್ಕಾಗಲಿಲ್ಲ, ಬೇರೆ ನಂದು ಪ್ರಾಕ್ಟೀಸ್ ಎಲ್ಲ ಇತ್ತು ಅಂದ್ಬಿಟ್ಟು ಇವಾಗ ಮಾಡಿದಾಯ್ತು. ಯಪ್ಪ 30 ನಂಬರ್ಸಲ್ಲಿ ಮಾಡಿಸ್ತಿದ್ರು, ತುಂಬಾ ಕಷ್ಟ ಆಗೋಯ್ತು. ಸೊ ನೋಡಿದ್ರಲ್ಲ ಗೈಸ್, ಇದಾಗಿತ್ತು ಇವತ್ತಿನ ಕಂಪ್ಲೀಟ್ ಡೇ ವಿಡಿಯೋ. ಹೋಪ್ ನೀವು ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಫೇಸ್ ಎಲ್ಲ ವಾಶ್ ಮಾಡಿಕೊಂಡು, ನನ್ನ ಸ್ಕಿನ್ ಕೇರ್ ಎಲ್ಲ ಮಾಡಿ ಮುಗಿಸ್ಕೊಂಡು, ಲಿಪ್ ಬಾಮ್ ಎಲ್ಲ ಹಾಕ್ಕೊಂಡು ಸುಮ್ಮನೆ ಹಾಗೆ ಎಡಿಟಿಂಗ್ ಮಾಡ್ತಾ ಇದ್ದೆ. ಇವಾಗ ಟೈಮ್ ಬಂದು ಎಷ್ಟಾಗಿದೆ ಅಂದರೆ 9:48 ಆಗಿದೆ. ಎಸ್, ಇವಾಗ ಹೋಗಿ ಮಲ್ಕೊಳ್ಬೇಕು. ಫೋನ ಚಾರ್ಜ್ ಹಾಕ್ಬಿಟ್ಟು ಹೋಗಿ ಮಲ್ಕೊತೀನಿ.
ತುಂಬ ತೊಡೆಗಳು ನೋವಿದೆ ನನಗೆ. ಸೊ ಅದಕ್ಕೋಸ್ಕರ ಅಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನ ಮಿಸ್ ಮಾಡಿಬಿಡಿ. ಓಕೆನಾ? ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.